ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಸುನಿಲ್ ಎತ್ತಿರುವಂತ ಪ್ರಶ್ನೆ ನನ್ನ ಮನೆಗೂ ಕೂಡ ಹಲವಾರು ಬಾರಿ ಬಂದಿದ್ರು, ಈಗ ಅಧಿವೇಶನ ಸಂದರ್ಭದಲ್ಲೂ ಬಂದಿದ್ರು. ನಾವು ಮಿನಿಮಮ್ ವೇಜಸ್, ಈಗ ಮಿನಿಮಮ್ ಸರ್ಕಾರ ಕೂಲಿ ಇದೆಯಲ್ಲ, ಮಿನಿಮಮ್ ವೇಜಸ್ 18,000 ಮೇಲೆ ಇದೆ ಮಿನಿಮಮ್. ಅದು ಈಗಾಗಲೇ ಹಿಂದೆ ನಮ್ಮ ಅಶ್ವತ್ಥನಾರಾಯಣ ಅವರು ಇದ್ದಾಗ ಡಿಗ್ರಿ ಕಾಲೇಜ್ಗೆಲ್ಲ ಜಾಸ್ತಿ ಮಾಡಿದ್ದಾರೆ, ಡಬಲ್ ಇದು ಮಾಡಿದ್ದಾರೆ. ನಾನು ಮಧು ಅವರಿಗೆ ವಿನಂತಿ ಮಾಡುವಂಥದ್ದು, ಇದು ಯಾರು ಕೇಳಕ್ ಸಾಧ್ಯನೇ ಅಲ್ಲ. ಅದು ಸಂಬಳ ಕೊಡೋದು ನೀವು 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸರಿ ಸಂಬಳ ಕೊಡ್ತೀರಾ. ಅಷ್ಟುವರೆಗೂ ಅವ್ರೇನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿರ್ಬೇಕಾ 3 ತಿಂಗಳು? ಅಟ್ಲೀಸ್ಟ್ ಕಾಲಕ್ಕಾದ್ರೂ ತಿಂಗಳಿಗೂ ಕೊಡಿ. ಹಿಂದೆ ಕೊಡೋರು ಹಿಂದೆ ಕೊಟ್ಟಿಲ್ಲ, ಮುಂದೆ ಅದು ಬೇಡ. ಈಗ ಪ್ರಶ್ನೆ ಬಂದಿರೋದು ಹಿಂದೆ ಯಾರು ಮಾಡಿದ್ರು ಅದನ್ನೆಲ್ಲ ಪ್ರಶ್ನೆ. ಈಗ ಅವ್ರಿಗೆ ನೀವು ಒಪ್ಕೊಂಡಿದ್ದೀರಾ, ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ, ನೀವು ಮಾಡಿ. ಅಟ್ಲೀಸ್ಟ್ ಒಂದು ಗೌರವಯುತವಾಗಿ ಬದುಕುವಂಥದ್ಕೆ, ಅವ್ರು ಗೌರವಯುತವಾಗಿ ಬದುಕುವಂಥದ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ. ನಾನು ಕೊಡೋದು ಇಷ್ಟೇ, ಯಾಕೆ ಅವ್ರಿಗಿರುವಂತ ನಾಲೆಜ್ ಮತ್ತು ಆ ಟ್ಯಾಲೆಂಟ್ ಅನ್ನು ಮಕ್ಕಳಿಗೆ ವರ್ಗಾಯಿಸಬೇಕಾದ್ರೆ ಅವ್ರ ಟೆನ್ಷನ್ ಕಡಿಮೆ ಮಾಡೋ ಜಾಬ್ ನಮ್ದಿದೆ. ಖಂಡಿತವಾಗಿಯೂ ಸ್ಯಾಲರಿ ಜಾಸ್ತಿ ಆಗ್ಲೇಬೇಕು ಒಂದು, ಮತ್ತೆ ಸರಿಯಾದ ಟೈಮ್ ಅಲ್ಲಿ ಸಿಗ್ಬೇಕು. ಇದು ಏನಾಗಿದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಎಲ್ಲ ಮನೆಗೆ ಅವ್ರು ಈಗ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಬಂದು ಇವರ ಮನೆಗೆ ಹೋಗ್ಲಿಕ್ಕೆ ಈಗ ಇಬ್ರು ಸೇರಿ ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಡಿ. ಬಟ್ ಅದು ಕೆಲವು ಟೆಕ್ನಿಕಲ್, ಅಶೋಕ್ ಅವರೇ ಏನಂದ್ರೆ ಟೆಕ್ನಿಕಲ್ ಇದರಿಂದ, ಬೇಕಾದ್ರೆ ನಾನೇ ಪರ್ಸನಲ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೊಡೋ ದುಡ್ಡೇ ಕಮ್ಮಿ ಕೊಡ್ತಾ ಇದೀವಿ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಇಲಾಖೆಯಿಂದ ಇಲ್ಲ, ನಾವು ಕಳಿಸ್ಬಿಡ್ತೀವಿ. ಕೆಲಸತಿ ಏನಾಗ್ತದೆ ಅಲ್ಲಿ ಕೆಲವು ಈ ಟ್ರಾನ್ಸ್ಫರ್ ಸೀಸನ್ಸ್ ಅಲ್ಲಿ ಕಮ್ಮಿ ಆಗಿರೋದೇ ಹೊರತು ದುಡ್ಡು ನನ್ನ ಹತ್ರ ಇದೆ, ದುಡ್ಡು ಕೂಡ ಪಾವತಿ ಮಾಡಿದೀವಿ. ಯಾಕಂದ್ರೆ ಅವ್ರು ಬಹಳ ಕಮ್ಮಿ ಹಣಕ್ಕೆ ದುಡಿತಾ ಇದ್ದಾರೆ. ಆಸ್ ಇಟ್ ಇಸ್ ಆ ಟೈಮಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಾನು ಸಂಪೂರ್ಣವಾಗಿ ತಗೊಳ್ತೀನಿ. ಮತ್ತೆ ಅವರ ಸಂಬಳವನ್ನು ಕೂಡ ಹೆಚ್ಚು ಮಾಡತಕ್ಕಂಥದ್ದು ನಿಮ್ಮ ಮನವಿ, ನಮ್ಮ ಮನವಿ, ಮತ್ತೆ ಸಭಾಧ್ಯಕ್ಷರು ಏನಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿ. ಏನಾಗಿದೆ ಅಂತಂದ್ರೆ, ಅವರಿಗೆ ದಸರಾ ಹಾಲಿಡೇ ಕೊಟ್ಟಾಗ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ. ನೀವು ಮಾರ್ಚಿನಲ್ಲಿ ಎಕ್ಸಾಮ್ ಇದೆ ಅನ್ನೋ ಕಾರಣ ಸಂಬಳ ಕೊಡಲ್ಲ. ಹಂಗಂತೇಳಿ ಆ ನಡುವೆ ಇನ್ಯಾವುದೋ ತಿಂಗಳಲ್ಲಿ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈನಲ್ಲಿ. ಆಗ ವರ್ಷ ಪೂರ್ತಿ ಇದನ್ನು ಪರಿಗಣನೆ ಮಾಡಿ ಮಾರ್ಚ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳನ್ನು ಕೂಡ ಅವ್ರ ವೇತನದಲ್ಲಿ ಪರಿಷ್ಕರಣೆ ಮಾಡೋದು ಒಳ್ಳೇದು. ನಡುವೆ ಬೇರೆ ಕೆಲಸ ಎಲ್ಲಿ ಮಾಡಕ್ಕಾಗತ್ತೆ ಅವರಿಗೆ? ದಯಮಾಡಿ ಮಾನವೀಯತೆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.